ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ತಮ್ಮಲ್ಲಿ ನೋಡೋದೇ ಗೊತ್ತಾಗ್ತಾ ಇದೆ ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅಂದ್ಕೊಂಡು. ಹೌದು ಫ್ರೆಂಡ್ಸ್, ಈಗಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಶುಗರ್ ಪೇಷೆಂಟ್ಗಳು ಒಬ್ಬರೆಲ್ಲ ಇದ್ದೇ ಇರ್ತಾರೆ. ಅದಕ್ಕೋಸ್ಕರ ನಾವು ಸ್ಟಾರ್ಟಿಂಗಲ್ಲೇ ಶುಗರ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ, ಮತ್ತು ಶುಗರ್ ಇರೋರು ಇದನ್ನು ವಾರದಲ್ಲಿ 3 ದಿನ ತಿಂತಾ ಇದ್ದರೆ ಶುಗರ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಬೇಕಿದ್ರೆ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಏನೇನು ಪದಾರ್ಥ ಬೇಕು ಅಂದರೆ, ನಾವು ಅಲಸಂದೆ ಕಾಳನ್ನ ತಗೊಳ್ಳೋಣ. ಹಾಗೆಯೇ ಒಗ್ಗರಣೆಗೆ ಮಾಡೋಕ್ಕೋಸ್ಕರ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ, ನಿಮಗೆ ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ಒಣಮೆಣಸಿನ್ಕಾಯಿ ಕೂಡ ತೊಗೋಬೋದು. ಹಾಗೆಯೇ ಸ್ವಲ್ಪ ಟೊಮೊಟೊ. ಫ್ರೆಂಡ್ಸ್, ಇದು ಅಗಸೆ ಸೊಪ್ಪು, ಅದ್ರ ಹೂ ಕೂಡ ಮತ್ತು ಅದರದ್ದು ಮೊಗ್ಗು ಅವೆಲ್ಲ ಕೂಡ ಬಳಸ್ಕೋಬೋದು. ನೋಡಿ, ಚಿಕ್ಕ ಚಿಕ್ಕದಾಗಿರುತ್ತೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಶುಗರ್ ಇದರವ್ರಿಗೆ ಶುಗರ್ನ ಆಟೋಮೆಟಿಕ್ಕಾಗಿ ಕಡಿಮೆ ಮಾಡ್ತಾ ಬರುತ್ತೆ. ಹಾಗೆಯೇ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತಗೊಳ್ಳೋಣ. ಹಾಗೆ ಸ್ವಲ್ಪ ಕಾಯಿ ತುರಿ. ಅಗಸೆ ಸೊಪ್ಪನ್ನ ನಾವು ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಈ ಥರ ಕಟ್ ಮಾಡಿಟ್ಕೊಳ್ಳಿ. ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಕಾಳು ಮುಳುಗುವಷ್ಟು ನೀರನ್ನ ಹಾಕೊಳ್ಳೋಣ ಫ್ರೆಂಡ್ಸ್. ನೀವು ಅಲಸಂದೆ ಕಾಳು ಬೇಡ ಅಂದರೆ ಇದಕ್ಕೆ ಬೇಳೆಕಾಳು ಕೂಡ ಸೇರಿಸ್ಕೋಬೋದು. 2 ಕಾಳು ಹಾಕೋ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ಅಲಸಂದೆ ಕಾಳನ್ನು ಬೇಯೋದಕ್ಕೆ ಬಿಡೋಣ ನಾವು. ಅಲಸಂದೆ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಅಂದರೆ 50% ಬೆಂದರೆ ಸಾಕುತ್ತೆ ಫ್ರೆಂಡ್ಸ್. ಯಾಕಂದರೆ ನಾವು ಅಗಸೆ ಸೊಪ್ಪು ಹಾಕಿದ್ಮೇಲೂ ಕೂಡ ಕಾಳು ಅದ್ರ ಜೊತೆಲಿ ಬೇಯ್ತಿರುತ್ತೆ. ಅದರಿಂದ 50% ಬೆಂದರೆ ಸಾಕು. ಈಗ ನಾವು ಅದಕ್ಕೆ ನಾವು ಕಟ್ ಮಾಡಿಟ್ಟಿರುವಂಥ ಟೊಮೊಟೊನ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್. ಹಳ್ಳಿ ಕಡೆ ಅಂತಂದರೆ ಮನೆ ಹಿತ್ತಲಲ್ಲೇ ಗಿಡ ಹಾಕೊಂಡಿರ್ತಾರೆ, ಅಗಸೆ ಗಿಡನ. ಆವಾಗ ಸಿಗ್ತಾ ಇರ್ತದೆ, ತಿಂತಾ ಇರ್ತಾರೆ. ಬಟ್ ಸಿಟಿಗಳಲ್ಲಿ ಯಾವಾಗ ಸಿಕ್ಕುತ್ತೆ ಫ್ರೆಂಡ್ಸ್, ಆವಾಗ ನೀವು ತಿನ್ಕೊಳ್ಳಿ. ತುಂಬಾ ಒಳ್ಳೆಯದಾಗುತ್ತೆ. ಯಾಕಂದರೆ ಆರೋಗ್ಯಕ್ಕೆ ಶುಗರ್ ಬಂದವರು ಅಲ್ಲ, ಬರದೇ ಇರೋರು ಕೂಡ ತಿಂದ್ರೂ ಒಳ್ಳೆಯದೇ ಫ್ರೆಂಡ್ಸ್. ಹಾಗೆ ನಾವು ಸ್ವಲ್ಪ ಕಟ್ ಮಾಡಿಟ್ಟಿರುವಂಥ ಸಣ್ಣ ಈರುಳ್ಳಿನ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್. ಈರುಳ್ಳಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸತಿ ನೀವು ಮನೇಲಿ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಹಾಗೆ ಇದೆಲ್ಲ ಸೇರಿಸಿದ್ಮೇಲೆ ನಾವು ಕಟ್ ಮಾಡಿ ಇಟ್ಟಿರುವಂತಹ ಅಗಸೆ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಅಗಸೆ ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀರು ಅಗಸೆ ಸೊಪ್ಪಷ್ಟು ಮುಳುಗಷ್ಟು ನೀರಿರಲಿ. ನೀವು ಈ ಉಪ್ಪು ಸಾಂಬಾರಿಂದ ನೀವು ಮುದ್ದೆ ಕೂಡ ತಿನ್ಬೋದು. ನಿಮಗೆ ಉಪ್ಪು ಸಾಂಬಾರು ಏನು ಬೇಡ, ಪಲ್ಯದ ರೀತಿ ಇರಲಿ ಅಂತಂದರೆ ನೀರು ಕಡಿಮೆನೇ ಇರಲಿ. ನಮಗೆ ಉಪ್ಪು ಸಾಂಬಾರು ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿನೇ ಬಿಟ್ಕೊಳ್ಳಿ. ನೀರು ಯಾವಾಗ ಜಾಸ್ತಿ ಬಿಟ್ಕೊಳ್ಳಿ ಅಂತಂದರೆ, ನಾವು ಹುಣಸೆ ರಸನ ಹಾಕ್ತಿರ್ತೀವಲ್ಲ, ಆವಾಗ ನಿಮಗೆ ಉಪ್ಪು ಸಾಂಬಾರು ಬೇಕಾದ್ರೆ ಹೆಚ್ಚಿಸ್ಕೋಬೋದು. ನೋಡಿ, ನಾನೀಗ ಹುಣಸೆ ರಸ ಕೂಡ ಹಾಕೋತಾ ಇದ್ದೀನಿ. ಈ ಟೈಮಲ್ಲಿ ನೀವು ನೀರನ್ನು ಹಾಕೋಬೋದು ಫ್ರೆಂಡ್ಸ್. ಅದು ಮುಳುಗಷ್ಟು ಹಾಕೊಳ್ಳಿ. ಆಗ ಉಪ್ಪು ಸಾಂಬಾರು ಸಿಗುತ್ತೆ, ಆಗ ಪಲ್ಯ ಕೂಡ ಚೆನ್ನಾಗಿ ಬೇಯುತ್ತೆ. ನೋಡಿ, ನಾನು ನೀರು ಮುಳುಗಷ್ಟು ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಚೆನ್ನಾಗಿ ನೋಡಿ ಫ್ರೆಂಡ್ಸ್, ಅದು ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ. ಅದು ಬೇಯ್ತಾ ಕಲರ್ ಕೂಡ ಚೇಂಜ್ ಆಗುತ್ತೆ. ನಾವು ಹುಣಸೆ ರಸನ ಯಾಕೆ ಬಿಡ್ತೀವಿ ಅಂತಂದರೆ ಫ್ರೆಂಡ್ಸ್, ಅಗಸೆ ಸೊಪ್ಪು ಸ್ವಲ್ಪ ಒಗರಿ ಇರುತ್ತೆ, ಅಂದರೆ ಸ್ವಲ್ಪ ಕಹಿ ಅಂಶ ಇರುತ್ತೆ. ಅದಕ್ಕೋಸ್ಕರ ನಾವು ಹುಣಸೆ ರಸ ಬಿಡೋದ್ರಿಂದ ಅದು ಬ್ಯಾಲೆನ್ಸ್ ಆಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಈಗೆಲ್ಲ ಚೆನ್ನಾಗಿ ಬೆಂದಿದೆ. ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ನಾವು ಈ ಥರ ಬಸ್ಕೊಳ್ಳೋದು. ಅಂದರೆ ಸೊಪ್ಪೇ ಬೇರೆ ಮತ್ತು ಉಪ್ಪು ಸಾಂಬಾರೇ ಬೇರೆ ಅಂತ ಸಪ್ರೇಟ್ ಮಾಡ್ಕೊಳ್ಳೋದು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್, ಆ ಥರ ನೀವು ಮಾಡ್ಕೊಳ್ಳಿ. ಆಗ ಉಪ್ಪು ಸಾಂಬಾರೆಲ್ಲ ಕೆಳಗಡೆ ಪಾತ್ರೆ ಇರುತ್ತೆ, ಸೊಪ್ಪು ಮಾತ್ರ ಮೇಲೆ ಇರುತ್ತೆ ಫ್ರೆಂಡ್ಸ್. ಇದಕ್ಕೆ ನಾವು ಈಗ ಒಗ್ಗರಣೆ ಹಾಕೊಳ್ಳೋಣ. ನಾವು ಉಪ್ಪು ಸಾಂಬಾರು ಮಾಡಿರ್ತೀವಲ್ಲ, ಅದೇ ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ಎಣ್ಣೆ ಹಾಕಿದ್ಮೇಲೆ ಅದಕ್ಕೆ ನಾವು ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈರುಳ್ಳಿ ಬಣ್ಣ ಚೇಂಜ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆಯೇ ಅದಕ್ಕೆ ನಾವು ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಇಷ್ಟ ಇಲ್ಲ ಅನ್ನೋರು ಒಣಮೆಣಸಿನ್ಕಾಯಿ ಕೂಡ ಸೇರಿಸ್ಕೋಬೋದು. ಚೆನ್ನಾಗಿ ಈರುಳ್ಳಿ ಬಣ್ಣ ಬಿಡೋ ತನಕ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಆರೋಗ್ಯಕರವಾದ ಅಡುಗೆಗಳಿಗೋಸ್ಕರ ಹಳ್ಳಿ ಹುಡುಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಆರೋಗ್ಯಕರವಾದ ಅಡುಗೆಗಳನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ಶುಗರ್ ಪೇಷೆಂಟ್ಗಳು ಎಲ್ಲರ ಮನೆಯಲ್ಲೂ ಕೂಡ ಇರ್ತಾರೆ. ಈ ವಿಡಿಯೋನ ಶೇರ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅವ್ರಿಗೂ ಕೂಡ. ಬನ್ನಿ, ಇದಕ್ಕೆ ನಾವು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ನಾವು ಬಸ್ತಿಟ್ಟಿರುವಂಥ ಅಗಸೆ ಸೊಪ್ಪಿನ ಪಲ್ಯನ ಸೇರಿಸ್ಕೊಳ್ಳೋಣ. ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ಅದಕ್ಕೆ ನಾವು ಕಾಯಿ ತುರಿನ ಕೂಡ ಸೇರಿಸ್ಕೊಳ್ಳೋಣ. ಕಾಯಿ ತುರಿ ಹಾಕೋದ್ರಿಂದ ಪಲ್ಯ ಚೆನ್ನಾಗಿ ರುಚಿ ಬರುತ್ತೆ, ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಮನೇಲಿ ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ, ನೀವೇ ಕಮೆಂಟ್ ಮಾಡಿ ನನಗೆ ತಿಳಿಸ್ತೀರಾ ಹೇಗಿತ್ತು ಅಂತ ಫ್ರೆಂಡ್ಸ್. ಇದನ್ನು ನೀವು ಮುದ್ದೆ ಜೊತೆಯಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಮತ್ತು ಒಂದು ಹಸಿಮೆಣಸಿನ್ಕಾಯಿ ಕಲಿಸ್ಬಿಟ್ಟು ತಿನ್ನೋದ್ರಿಂದ ಉಪ್ಪು ಸಾಂಬಾರಿಗೆ ಹೋಗದಿರೋ ಮುದ್ದೆನೂ ಕೂಡ ಹೊಟ್ಟೆೊಳಗೆ ಹೋಗುತ್ತೆ ಫ್ರೆಂಡ್ಸ್. ಅಷ್ಟು ರುಚಿಯಾಗಿರುತ್ತೆ. ನೀವು ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ.
ನೋಡಿ ಫ್ರೆಂಡ್ಸ್, ಇಷ್ಟೇ ಅಗಸೆ ಸೊಪ್ಪಿನ ಪಲ್ಯ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೇನು ಜಾಸ್ತಿ ಪದಾರ್ಥಗಳು ಕೂಡ ಬೇಕಾಗಿಲ್ಲ. ಮನೇಲಿರುವ ಪದಾರ್ಥಗಳನ್ನೇ ಬಳಸಿ ಈ ಅಗಸೆ ಸೊಪ್ಪಿನ ಪಲ್ಯನ ಮಾಡ್ಕೋಬೋದು ಫ್ರೆಂಡ್ಸ್. ಬನ್ನಿ ಈಗ ಇನ್ನೊಂದು ವಿಡಿಯೋ. ಈ ರೆಸಿಪಿ ಚಳಿಗಾಲಕ್ಕೆ ಒಳ್ಳೆ ರೆಸಿಪಿ ಫ್ರೆಂಡ್ಸ್. ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆಲ್ಲರೂ ಕೆಮ್ಮು ಮತ್ತು ಶೀತ ಆಗಿರುತ್ತೆ. ಆ ಶೀತಕ್ಕೋಸ್ಕರನೇ ನಾನು ಈ ಅಡುಗೆನ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು ಮಿಕ್ಸಿ ಜಾರ್ಗೆ ನಾವು ಒಂದು 20-25 ಅಷ್ಟು ಬೆಳ್ಳುಳ್ಳಿ ಹೆಸರುಗಳು ತಗೊಳ್ಳೋಣ. ಹಾಗೆ ಒಂದು 5-6 ಸಾಂಬಾರು ಈರುಳ್ಳಿನ ತಗೊಳ್ಳೋಣ. ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿನ ಹಾಕೊಳ್ಳೋಣ. ಕಾಯಿ ತುರಿ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಇದನ್ನು ನೀವು ಬಾಣ್ತಿರಿಗೂ ಕೂಡ ಕೊಡ್ಬೋದು. ಹಾಗೆಯೇ ಒಂದು 25-30 ಮೆಣಸಿನ ಕಾಳುಗಳನ್ನ ತಗೊಳ್ಳೋಣ ಫ್ರೆಂಡ್ಸ್. ಕಾಳು ಮೆಣಸು ಇರುತ್ತಲ್ಲ ಅದು. ಹಾಗೆಯೇ 2 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಖಾರದ ಪುಡಿ ತಗೊಳ್ಳೋಣ ಫ್ರೆಂಡ್ಸ್. ಈ ಖಾರದ ಪುಡಿ ಬಗ್ಗೆ ನನ್ನ ಚಾನಲಲ್ಲಿ ಹೇಗೆ ಮಾಡೋದು ಮತ್ತು ಈ ಖಾರದ ಪುಡಿ ಬಳಸ್ಕೊಂಡು ಏನೇನು ಅಡುಗೆ ಮಾಡ್ಬೋದು ಅನ್ನೋದನ್ನು ನಾನು ವಿಡಿಯೋದಲ್ಲಿ ಮಾಡಿದ್ದೀನಿ ಫ್ರೆಂಡ್ಸ್. ಯಾರು ನೋಡಿಲ್ಲ ಅನ್ನೋರು ನನ್ನ ಚಾನಲ್ ಹೋಗಿ ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಈಗ ಅದನ್ನು ರುಬ್ಕೊಳ್ಳೋಣ. ಈಗ ನಾವು ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಅವರೆಕಾಳು ಹಾಕೊಳ್ಳೋಣ. ಅವರೆಕಾಳನ್ನು ನಾವು ಬಣ್ಣ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಅವರೆಕಾಳನ್ನು ನೀವು ಚೆನ್ನಾಗಿ ಹುರಿದೇ ಇದ್ದರೆ ಅದು ಬೇಯೋದಿಲ್ಲ ಫ್ರೆಂಡ್ಸ್, ಗಂಟಾಗಿಯೇ ಉಳ್ಕೊಳ್ಳುತ್ತೆ. ಅದರಿಂದ ನಮ್ಮ ಅವರೆಕಾಳನ್ನು ಚೆನ್ನಾಗಿ ಹುರ್ಕೋಬೇಕು, ಅಂದರೆ ಬಣ್ಣ ಚೇಂಜ್ ಆಗಬೇಕು, ಕೆಂಪು ಬಣ್ಣ ಥರ ಬರಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಷ್ಟಾದರೆ ಸಾಕು. ಹುರಿದಿರೋ ಅವರೆಗೆ ನಾವು ನೀರನ್ನು ಹಾಕಿ ಇಟ್ಕೋಬೇಕು. ಈಗ ಇನ್ನೊಂದು ಪಾತ್ರೆನ ಇಟ್ಕೊಳ್ಳೋಣ ಗ್ಯಾಸ್ ಸ್ಟವ್ ಮೇಲೆ. ಅದಕ್ಕೆ ನಾವು ಜಜ್ಜಿರುವಂಥ ಬೆಳ್ಳುಳ್ಳಿ ಮತ್ತು ಹಾಗೆಯೇ ಸಾಂಬಾರು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್, ಎಣ್ಣೆ ಹಾಕ್ಕೊಂಡು. ಅದಕ್ಕೆ ನಾವು ನೀರಲ್ಲಿ ನೆನೆಕಿರುವಂತಹ ಅವರೆಕಾಳನ್ನ ಹಾಕೊಳ್ಳೋಣ ಫ್ರೆಂಡ್ಸ್. ನೀರಲ್ಲಿ ನೆನೆಯೋಕ್ಕೆ ಜಾಸ್ತಿ ಅವಶ್ಯಕತೆ ಇಲ್ಲ, ಒಂದು 5 ನಿಮಿಷ ಆದರೆ ಸಾಕು. ಈಗ ನಾವು ಅವರೆಕಾಳನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ನಾನು ರುಬ್ಬಿಟ್ಟಿರುವಂತಹ ಮಸಾಲೆನ ಹಾಕೋತಾ ಇದ್ದೀನಿ. ನಾವು ಆಚಿಟ್ಟಿರುವಂತಹ ಮಸಾಲೆನ ಹಾಕಿದ್ಮೇಲೆ ಫ್ರೆಂಡ್ಸ್ ಒಂದು 2-3 ಸತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ನಾವು ಎಲ್ಲನೂ ಹಸಿಯಾಗಿ ಹಾಕಿರೋದ್ರಿಂದ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗೆಲ್ಲ ಫ್ರೈ ಆದಮೇಲೆ ಫ್ರೆಂಡ್ಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳೋಣ ಫ್ರೆಂಡ್ಸ್. ಈ ಸಾಂಬಾರು ತೆಳುವಾಗಿದ್ರೇ ಚೆಂದ ಫ್ರೆಂಡ್ಸ್. ಯಾಕಂದರೆ ಇದನ್ನು ನಾವು ಊಟ ಮಾಡೋಕ್ಕಿಂತ ಮುದ್ದೆ ಜೊತೆಲಿ ತಿನ್ಬೋದು. ಹಾಗೆಯೇ ಒಂದು ಲೋಟದಲ್ಲಿ ಹಾಕೊಂಡು ಕುಡಿದ್ರೂ ಕೆಮ್ಮು ಇರೋರಿಗೆ ಆರಾಮ ಅನಿಸ್ತದೆ ಫ್ರೆಂಡ್ಸ್. ಬೇಕು ಅಷ್ಟು ನೀರನ್ನು ಸೇರಿಸ್ಕೊಂಡು ಕುದಿಯೋದಕ್ಕೆ ಬಿಟ್ಕೊಳ್ಳೋಣ ಫ್ರೆಂಡ್ಸ್. ನೀವು ಎಷ್ಟು ನೀರು ಹಾಕಿರ್ತೀರ ಅಷ್ಟು ನೀರು ಅದು ಅರ್ಧದಷ್ಟು ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಎಷ್ಟು ನೀರು ಹಾಕಿದೆ ಮತ್ತು ಅದು ಎಷ್ಟು ಕುದ್ದು ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಈ ಥರ ನೀವು ಮಾಡ್ಕೋಬೇಕು ಫ್ರೆಂಡ್ಸ್. ನೀವು ಎಷ್ಟು ನೀರು ಹಾಕಿರ್ತಿದ್ದಾರೆ ಅದು ಅರ್ಧದಷ್ಟು ಆಗಬೇಕು. ಈಗ ನಾವು ಈ ಹಂತದಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡ್ರೆ ರುಚಿಯಾದ ಅವರೇ ಮೆಣಸಿನ ಸಾಂಬಾರು ರೆಡಿಯಾಗಿರುತ್ತೆ. ಇದನ್ನು ನೀವು ಚಳಿಗಾಲದಲ್ಲಿ ಎಲ್ಲರೂ ಕೂಡ ತಿನ್ಬೋದು ಫ್ರೆಂಡ್ಸ್. ಮುದ್ದೆ ಜೊತೆಯಲ್ಲಿ ಮತ್ತು ಅನ್ನ ಜೊತೆಯಲ್ಲಿ ಮತ್ತು ಹಾಗೆಯೇ ಒಂದು ಲೋಟಕ್ಕೆ ಹಾಕೊಂಡು ಕೂಡ ಕುಡಿಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕೆಮ್ಮಿದವ್ರಿಗೆ ಕುಡಿದ್ರೆ ಕೆಮ್ಮು ಆರಾಮ ಅನ್ನಿಸ್ತದೆ. ಬೇಕಿದ್ದರೂ ಒಂದ್ಸತಿ ಮಾಡಿ ಟ್ರೈ ಮಾಡಿ ಫ್ರೆಂಡ್ಸ್. ಹಳ್ಳಿ ಕಡೆ ಗೊತ್ತಲ್ಲ, ಅಜ್ಜಿಯರಿದ್ದರೆ ಅವರೆಲ್ಲ ಇದನ್ನೇ ಮಾಡಿಕೊಡೋದು ನಮಗೆ. ಅಜ್ಜಿಗೆ ಕೊಟ್ಟಿರೋ ಅಡುಗೆ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಆರೋಗ್ಯ ಕೂಡ ಒಳ್ಳೆಯದು. ಈ ವಿಡಿಯೋನ ನೀವು ಆದಷ್ಟು ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.